ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಯೂಟ್ಯೂಬ್ ಥಂಬ್ನೈಲ್ನ ಅಟ್ರಾಕ್ಟಿವ್ ಆಗಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ನಾನು ಮೊದಲಿನಲ್ಲಿ ಪಿಕ್ಸೆಲ್ ಆ್ಯಪ್ ಅನ್ನೋ ಆ್ಯಪ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ಪ್ಲೇಸ್ಟೋರಿಗೆ ಹೋಗಿ ಕೂಡ ಇನ್ಸ್ಟಾಲ್ ಮಾಡ್ಬೋದು, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕ್ತೀನಿ. ಮತ್ತು ಫಸ್ಟ್ ಓಪನ್ ಮಾಡಿದೆ, ಇಲ್ಲಿ ನ್ಯೂ ಟೆಕ್ಸ್ಟ್ ಅಂತ ಕಾಣಿಸ್ತಲ್ಲ, ಅದನ್ನು ಟ್ಯಾಪ್ ಮಾಡಿ ನಾವು ಡಿಲೀಟ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಒಂದು ಬಟನ್ನ ಪ್ರೆಸ್ ಮಾಡಿಕೊಂಡು ಇಲ್ಲಿ ಆ್ಯರೋ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ, ಅದನ್ನು ಪ್ರೆಸ್ ಮಾಡಿ ನಾವು ಯಾವುದಕ್ಕೆ ಬೇಕು ಇಮೇಜ್ ಸೈಜ್ನ ಎಷ್ಟಕ್ಕೆ ಇಟ್ಕೋಬೇಕು ಅಷ್ಟಕ್ಕೆ ಇಟ್ಕೋಬೇಕು. ಯೂಟ್ಯೂಬ್ ಥಂಬ್ನೈಲ್ ಅಂತ ನಾನು ಇಟ್ಕೊಂಡಿದ್ದೀನಿ. ಈಗ ನಾನು ಅದು ಯೂಟ್ಯೂಬ್ ಥಂಬ್ನೈಲಿಗೆ ಕರೆಕ್ಟಾಗಿ ನಾನು ಇದು ಮಾಡ್ಕೊಂಡಿದ್ದೀನಿ. ಈಗ ಇದರ ಕಲರ್ನ ಕೂಡ ನಾವು ಚೇಂಜ್ ಮಾಡ್ಕೋಬಹುದು. ಪಕ್ಕದಲ್ಲಿ ಕಲರ್ ಆಪ್ಷನ್ ಇತ್ತಲ್ಲ, ಅದರಿಂದ ನಾವು ಬ್ಲ್ಯಾಕ್ ಬೇಕಾ ವೈಟ್ ಬೇಕಾ ಯಾವ್ದು ಬೇಕಾದರೂ ಇಟ್ಕೋಬಹುದು. ಕಲರ್ನ ಅಡ್ಜಸ್ಟ್ ಮಾಡಿಕೊಂಡು ನಾನು ವೈಟ್ ಇಟ್ಕೊಂಡಿದ್ದೆ, ಮತ್ತು ಈಗ ಬ್ಲ್ಯಾಕ್ನ ಮಾಡ್ಕೊಂಡಿದ್ದೀನಿ. ಈಗ ರೈಟ್ ಮಾರ್ಕ್ನ ಕ್ಲಿಕ್ ಮಾಡಿ ಅದನ್ನು ಸೇವ್ ಮಾಡಿಕೊಂಡೆ. ಈಗ ಇಲ್ಲಿ ಮೇಲ್ಗಡೆ ಒಂದು ಡಾಟ್ ಕಾಣಿಸ್ತಾ ಇರ್ತಲ್ಲ, ಅಲ್ಲಿಂದ ಫ್ರಮ್ ಗ್ಯಾಲರಿಗೆ ಬಂದೆ. ಈಗ ನಾನು ಇಲ್ಲಿಂದ ನನಗೆ ಯಾವ್ಯಾವ ಫೋಟೋಸ್ ಬೇಕು ಅದನ್ನು ಫಸ್ಟ್ ಒಂದೊಂದಾಗಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ನಾನು ಈ ರೀತಿ ಮಿಲ್ಕ್ ಶೇಕ್ನ ಫೋಟೋನ ತೊಗೊಂಡೆ, ಅದನ್ನು ಈ ರೀತಿ ಕ್ರಾಪ್ ಮಾಡಿ ತೊಗೊಂಡು ಇದರಲ್ಲಿ ನಾನು ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ದೊಡ್ಡದು ಬೇಕು ಸಣ್ಣದು ಬೇಕು ಅಂತ. ತುಂಬ ದೊಡ್ಡದಾಗಿ ಬೇಕಾದರೆ ನೀವು ಇಟ್ಕೋಬಹುದು, ಆದರೆ ನಾನಿಲ್ಲಿ ತುಂಬ ರೀತಿಯ ಥಂಬ್ನೈಲ್ನ ಇದು ಫೋಟೋಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಈ ರೀತಿಯಾಗಿ ನಾನು ಅಡ್ಜಸ್ಟ್ ಮಾಡಿಕೊಂಡೆ. ಮತ್ತು ಇನ್ನೊಂದು ಗ್ಯಾಲರಿಯಿಂದ ಮತ್ತೊಂದು ಫೋಟೋನ ನಾನು ತಗೊಳ್ತಾ ಇದ್ದೀನಿ. ನೋಡಿ, ಇದು ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಾಡಿದ್ದಂತಹ ತಿಂಡಿ, ಅದನ್ನು ಕೂಡ ನಾನು ಹೀಗೆ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದೇ ಸೈಜ್ಗೆ ಪಕ್ಕದಲ್ಲಿ. ಈಗ ಮೂರನೇದಾಗಿ ಮತ್ತೆ ನಾನು ಪ್ಲಸ್ ಮಾರ್ಕನ್ನು ಪ್ರೆಸ್ ಮಾಡಿಕೊಂಡು ಅಲ್ಲಿಂದ ಫ್ರಮ್ ಗ್ಯಾಲರಿಗೆ ಹೋಗಿಬಿಟ್ಟು ಅಲ್ಲಿಂದ ಮತ್ತೆ ನಾನು ಒಂದು ಫೋಟೋನ ತಗೊಳ್ತಾ ಇದ್ದೀನಿ. ಇದು ಈಗ ನಾನು ಮಧ್ಯಾಹ್ನಕ್ಕೆ ನಾನು ತಂದೂರಿ ಮಾಡೋಕ್ಕೆ ಪ್ರಿಪೇರ್ ಮಾಡಿದ್ದೆ. ನಾನೀಗ ಸಾಂಬಾರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ಅದಾದಮೇಲೆ ನಾನು ಕೆಳಗಡೆ ಮಧ್ಯಾಹ್ನದ ರೆಸಿಪಿಯ ಫೋಟೋಸ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನಕ್ಕೆ ನಾನು ತಂದೂರಿ ಚಿಕನಿಗೆ ಮಸಾಲ ಹಚ್ಚಿಟ್ಟಿದ್ದೆ, ಅದರಿಂದ ನಾನು 2 ಫೋಟೋನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತಂದೂರಿ ಚಿಕನ್ ಒಂದು, ಅದು ರೋಸ್ಟ್ ಮಾಡೋದಕ್ಕೂ ಮುಂಚೆದು ಒಂದು ಫೋಟೋ, ಮತ್ತು ರೋಸ್ಟ್ ಮಾಡಿದ್ಮೇಲೆ ಒಂದು ಫೋಟೋ, ಎರಡನ್ನು ನಾನು ಆ್ಯಡ್ ಮಾಡಿ ಇದೇ ರೀತಿಯಾಗಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್, ಈ ರೀತಿಯಾಗಿ ತುಂಬ ಸುಲಭವಾಗಿ ಮಾಡ್ಕೋಬಹುದು. ಆದರೆ ನೀವು ಒಂದು ಇಲ್ಲಾಂದರೆ 2 ಫೋಟೋಸ್ನ ಈ ರೀತಿಯಾಗಿ ಅಡ್ಜಸ್ಟ್ ಮಾಡೋದಾದರೆ ತುಂಬ ಈಸಿಯಾಗಿ ಸ್ವಲ್ಪ ದೊಡ್ಡದಾಗಿನೇ ನೀವು ಆ್ಯಡ್ ಮಾಡ್ಕೋಬೋದು. ಆದರೆ ನಾನಿಲ್ಲಿ ಒಂದು 6ರಿಂದ 7 ಫೋಟೋಸ್ನ ನಾನು ಥಂಬ್ನೈಲ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಈ ರೀತಿಯಾಗಿ ಸಣ್ಣದಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಈಸಿಯಾಗಿ ಎಲ್ಲದನ್ನೂ ಸೆಟ್ ಮಾಡ್ಕೋಬೇಕು. ನೋಡಿ, ಬರೀ ಪ್ಲಸ್ ಐಕನ್ನ ಕ್ಲಿಕ್ ಮಾಡಿ ಅದರಿಂದ ಫ್ರಮ್ ಗ್ಯಾಲರಿಗೆ ಹೋದರೆ ಈಸಿಯಾಗಿ ಮಾಡ್ಕೋಬೋದು. ಮತ್ತು ಈ ವಿಡಿಯೋ ನಿಮಗೆ ನೋಡಿ ಇಷ್ಟ ಆಗಿದ್ದರೆ ನನಗೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ತುಂಬ ಈಸಿಯಾಗಿ ನಾವು ಥಂಬ್ನೈಲ್ನ ಅಟ್ರಾಕ್ಟಿವ್ ಆಗಿ ಮಾಡ್ಕೋಬಹುದು. ಏನಕ್ಕಂದರೆ ನಮಗೆ ವಿಡಿಯೋದಲ್ಲಿ ಮೇಯ್ನಾಗಿ ಬೇಕಾಗಿರೋದೇ ಥಂಬ್ನೈಲ್. ನೋಡಿ, ಈಗ ಮಧ್ಯಾಹ್ನದ ರೆಸಿಪಿ ಬಿರಿಯಾನಿ ಮಾಡಿದ್ದೆ, ಅದರ ಫೋಟೋಸ್ನ ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ 6 ಫೋಟೋಸ್ ಇಟ್ಟೆ. ಈಗ ಒಂದು ಫೋಟೋಸ್ ಬಾಕಿ ಇತ್ತು, ಅದನ್ನು ಕೂಡ ಇದರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಏನಿಲ್ಲ, ಅಲ್ಲಿ ಒಂದು ವೈಟ್ ಸಿಂಬಲ್ ಕಾಣಿಸ್ತಿದೆಯಲ್ಲ, ಅದನ್ನ ಕ್ಲಿಕ್ ಮಾಡಿದ್ರೆ ನಾವು ದೊಡ್ಡದು ಸಣ್ಣದು ಮಾಡ್ಕೋಬಹುದು. ಮತ್ತು 3 ಡಾಟಲ್ಲಿ ಮಧ್ಯದಲ್ಲಿರೋ ಈ ಡಾಟನ್ನು ಪ್ರೆಸ್ ಮಾಡಿಕೊಂಡು ನಾವು ಸಣ್ಣದಾಗೂ ದೊಡ್ಡದಾಗೂ ಕೂಡ ಅಡ್ಜಸ್ಟ್ ಮಾಡಿ ಕೂರಿಸ್ಕೋಬಹುದು. ಈಗ ನೋಡಿ, ಇದು ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾ ಇದೆ, ಇದನ್ನು ನಾನು ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನೋಡಿದ್ರಾ? ಈಗ ಈ ಫೋಟೋಸ್ನೆಲ್ಲ ಸೆಟ್ ಮಾಡ್ಕೊಂಡಾದ್ಮೇಲೆ ನಾವು ಯಾವುದಾದ್ರೂ ಒಂದೊಂದನ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇದೆ. ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಇಲ್ಲಿ 3 ಡಾಟ್ಸ್ ಕೆಳಗಡೆ ಒಂದು ಇದು ಕಾಣಿಸ್ತಾ ಇದೆಯಾ ನಿಮಗೆ, ಆ ಆ್ಯಂಗಲ್ನ ಪ್ರೆಸ್ ಮಾಡಿ ಇಲ್ಲಿ ಲಾಕ್ ಐಕನ್ ಕಾಣಿಸ್ತಿದೆ ನೋಡಿ, ಆ ಲಾಕ್ ಸಿಂಬಲ್ಗಳನ್ನ ಪ್ರೆಸ್ ಮಾಡಿದ್ರೆ ಎಲ್ಲ ಫೋಟೋಸ್ಗಳು ಲಾಕ್ ಆಗಿ ಕೂತಿರುತ್ತೆ. ಅಂದರೆ ನಾವು ಈಗ ಕ್ಲಿಕ್ ಮಾಡಿದ್ರು ಯಾವುದೂ ಆ ಕಡೆ ಈ ಕಡೆ ಅಲ್ಲಾಡಲ್ಲ. ನೋಡಿ, ಈಗ ನಾನು ಎಲ್ಲದನ್ನು ಲಾಕ್ ಮಾಡಿದ್ದೀನಿ. ಈಗ ನೀವು ಏನು ಪ್ರೆಸ್ ಮಾಡಿದ್ರೂ ಕೂಡ ಆ ಲಾಕ್ ಐಕನ್ನಿಂದ ಫೋಟೋಸ್ ಆ ಕಡೆ ಈ ಕಡೆ ಅಲ್ಲಾಡಲ್ಲ. ಮತ್ತು ನೋಡಿ, ಈಗ ನಾವು ಕ್ಲಿಕ್ ಮಾಡಿದ್ರೂ ಕೂಡ ಫೋಟೋ ಒಂದು ಕಡೆಯಿಂದ ಒಂದು ಕಡೆ ಅಲ್ಲಾಡಲ್ಲ. ಈಗ ನಾನು ಇದಕ್ಕೆ ಈ ರೀತಿಯಾಗಿ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಲ್ವಾ? ಇದಕ್ಕೆಲ್ಲ ನಾವು ಒಂದು ಫ್ರೇಮ್ ಮಾಡಿ ಕೊಡಬೇಕು. ಫ್ರೇಮ್ ಅಂದರೆ ಸೈಡಲ್ಲಿ ಲೈನ್ಸ್ ಥರ ಬರುತ್ತಲ್ಲ, ಅದು ಪರ್ಫೆಕ್ಟಾಗಿ ನಾವು ಮಾಡಬೇಕಂದ್ರೆ ಅದಕ್ಕೆ ಈಗ ನೋಡಿ, ನಾನು ಇಲ್ಲಿ ಈ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು, ಯಾವ್ದು ಹೇಳಿ, ಮಧ್ಯದಲ್ಲಿ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಆ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಈ ಕಡೆ ಬರ್ತಾ ಇದ್ದೀನಿ. ಎರೇಸರ್ ಪಕ್ಕ ಸ್ಟ್ರೋಕ್ ಅಂತ ಇದೆ ನೋಡಿ, ಅದನ್ನು ಆನ್ ಮಾಡ್ಕೋಬೇಕು. ನನಗೆ ವೈಟ್ ಕಲರಲ್ಲಿ ಬೇಕು ಲೈನ್ಸು, ಅದಕ್ಕೆ ನಾನು ವೈಟ್ ಕ್ಲಿಕ್ ಮಾಡಿಕೊಂಡು ಒಂದು
ಇದರಲ್ಲಿ ಇಟ್ಕೊಂಡಿದ್ದೀನಿ. 10ರಲ್ಲಿ ಇಟ್ಕೊಂಡು ನಾನು ಅದನ್ನು ಸೆಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಈಗ ನೋಡಿ ಎಲ್ಲ ಫೋಟೋಸ್ ನಾನು ನಿಮಗೀಗ ಫೋಟೋಸ್ ಮೇಲೆ ಏನಾದರೂ ಇದು ಮಾಡಬೇಕಂದ್ರೆ ಆ ಲಾಕ್ನ ಪ್ರೆಸ್ ಮಾಡಿದ್ವಲ್ಲ ಅದನ್ನು ನಾವು ಆನ್ ಮಾಡ್ಕೋಬೇಕು ಎಲ್ಲ ಫೋಟೋಗಳಿಂದನೂ. ಈಗ ನೋಡಿ ಒಂದೊಂದಾಗಿ ಕ್ಲಿಕ್ ಮಾಡಿಕೊಂಡು ಒಂದೊಂದಕ್ಕೆ ನಾನು ಸ್ಟ್ರೋಕನ್ನು ಆನ್ ಮಾಡ್ಕೊಳ್ತಾ ಇದ್ದೀನಿ. ವೈಟ್ ಕಲರ್ನ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಮತ್ತು 10ಕ್ಕೆ ತೊಗೊಂಬಂದಿಟ್ಟು ರೈಟ್ ಮಾರ್ಕ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ನಿಮಗೆ ಬೇಡ ಅಂದರೆ ನೀವು ಇಂಟು ಮಾರ್ಕ್ನ ಕ್ಲಿಕ್ ಮಾಡ್ಕೋಬೋದು. ನೋಡಿ ಈಗ ಎಲ್ಲದಕ್ಕೂ ನಾನು ಸೇಮ್ ರೀತಿಯಲ್ಲೇ ಎಲ್ಲದಕ್ಕೂ ನಾನು ಕ್ಲಿಕ್ ಮಾಡ್ತಾ ಹೋಗ್ತಾ ಇದ್ದೀನಿ. ನೋಡಿ ಎಲ್ಲದಕ್ಕೂ ನಾನು ಈ ರೀತಿಯಾಗಿ ಫ್ರೇಮ್ ಟೈಪಲ್ಲಿ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ಇದಕ್ಕೂ ಕೂಡ ಮಾಡ್ತಾ ಇದ್ದೀನಿ. ನೋಡಿ ಎರೇಸರ್ ಪಕ್ಕ ಸ್ಟ್ರೋಕ್ ಇದೆಯಲ್ಲ ಅದನ್ನು ಪ್ರೆಸ್ ಮಾಡಿಕೊಂಡು ಇದನ್ನು ಆನ್ ಮಾಡಿ ವೈಟನ್ನು ಕ್ಲಿಕ್ ಮಾಡಿಕೊಂಡು ಮತ್ತು ಅದನ್ನು 10ರಲ್ಲಿ ಇಡ್ತಾ ಇದ್ದೀನಿ. 10ರಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಇನ್ನೂ ಜಾಸ್ತಿ ದಪ್ಪದಲ್ಲಿ ಬೇಕು ಅಂದ್ರೂ ಕೂಡ ಮಾಡ್ಕೋಬಹುದು, ದೊಡ್ಡ ಫೋಟೋಸ್ಗೆ ನೀವು ಮಾಡೋದಾದರೆ. ಈಗ ನೋಡಿ ಎಲ್ಲದಕ್ಕೂ ನಾನು ಕ್ಲಿಕ್ ಮಾಡ್ತಾ ಹೋಗ್ತಾ ಇದ್ದೀನಿ. ಈಗ ನಾನು ಎಲ್ಲದಕ್ಕೂ ಫ್ರೇಮ್ ಮಾಡಾಯಿತು. ಈಗ ಕೆಳಗೆ ಮೇಲೆ ಇದ್ದರೆ ಸ್ವಲ್ಪ ನಾವು ಅದಕ್ಕೆ ಅಡ್ಜಸ್ಟ್ ಮಾಡ್ಕೋಬಹುದು. ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಂಡು ಆ ಕಡೆ ಈ ಕಡೆ ಮಾಡಿ ನೋಡಿ ಈ ರೀತಿ ಸೈಡಿಗೆ ಇದು ಮಾಡಿಕೊಂಡು ಎಲ್ಲದನ್ನು ಒಂದೇ ರೀತಿಯಾಗಿ ನಾನು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಒಂದು ಕೆಳಗೆ ಮೇಲೆ ಬಂದಿದ್ರೆ ನಾವು ಇದನ್ನು ಮೇಲೆ ಕೆಳಗೆ ಮಾಡಿ ಸೆಟ್ ಮಾಡ್ಕೋಬೋದು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ರೀತಿಯಾಗಿ ಮಾಡ್ಕೋಬೋದು. ಈಗ ಎಲ್ಲದಕ್ಕೂ ಫ್ರೇಮ್ನ ಹಾಕಿ ಚೆನ್ನಾಗಿ ಕರೆಕ್ಟಾಗಿ ಕೂರಿಸಿ ಆಯಿತು. ಈಗ ನಾವು ಇದು ಆ ಕಡೆ ಈ ಕಡೆ ಅಲ್ಲಾಡ್ತಾ ಇರುತ್ತೆ ಅಂದರೆ ನಾವು ಒಂದನ್ನು ಕ್ಲಿಕ್ ಮಾಡಿದ್ರೆ ಒಂದು ಫ್ರೇಮ್ ಆ ಕಡೆ ಒಂದು ಫೋಟೋಸ್ ಈ ಕಡೆ ಎಲ್ಲ ಆಗುತ್ತೆ. ಅದಕ್ಕೆ ನಾನೀಗ ಮತ್ತೆ ಅಲ್ಲಿ 3 ಡಾಟ್ ಕಾಣಿಸ್ತಾ ಇದೆಯಲ್ಲ ಅದ್ರ ಕೆಳಗಡೆ ಇರುವಂಥ ಅದನ್ನು ಕ್ಲಿಕ್ ಮಾಡಿ ಎಲ್ಲದನ್ನು ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡೋದ್ರಿಂದ ನಾವು ಫೋಟೋಸ್ ಆ ಕಡೆ ಈ ಕಡೆ ಹೋಗುತ್ತೆ ಅನ್ನೋ ಟೆನ್ಷನ್ ಇಲ್ಲ. ಈಗ ಟೆಕ್ಸ್ಟನ್ನು ಬರೀಬೇಕು. ಅದಕ್ಕೆ ನಾನು ಪ್ಲಸ್ ಐಕನ್ನ ಪ್ರೆಸ್ ಮಾಡಿಕೊಂಡು ಅದರಲ್ಲಿ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ನ್ಯೂ ಟೆಕ್ಸ್ಟ್ ಅಂತ ಇರುತ್ತೆ ಅದನ್ನು ಕ್ಲಿಯರ್ ಮಾಡ್ಕೊಂಡಾದಮೇಲೆ ನಾನು ಮಿಲ್ಕ್ ಶೇಕ್ ಅಂತ ಟೈಪ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್ ಗಮನವಾಗಿ ಮಿಲ್ಕ್ ಶೇಕ್ನ ನಾನು ಟೈಪ್ ಮಾಡಿ ಇದಿವಾಗ ನಮಗೆ ಕಾಣಿಸ್ತಾನೇ ಇಲ್ಲ. ಈಗ ಇದಕ್ಕೆ ಮತ್ತೆ ಇದರಲ್ಲಿ ಪ್ರೆಸ್ ಮಾಡಿಕೊಂಡು ಪಕ್ಕದಲ್ಲಿರುವ ಇದನ್ನು ಅದರಿಂದ ಕಲರಿಗೆ ಹೋಗಿಬಿಟ್ಟು ಕಲರ್ ಸೆಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ AB ಅಂತ ಹಾಕ್ಬಿಟ್ಟು ಅದರಲ್ಲಿ ಫಾಂಟ್ ಅಂತ ಇದೆ ನೋಡಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಯಾವ ರೀತಿ ಟೆಕ್ಸ್ಟ್ನ ಫಾಂಟ್ ಬೇಕೋ ಅದನ್ನು ಕೂಡ ಸೆಲೆಕ್ಟ್ ಮಾಡಿ ಮತ್ತು ಅದೇ ರೀತಿ ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಸ್ಟ್ರೋಕ್ ಇತ್ತು ನೋಡಿ ಆ ಸ್ಟ್ರೋಕಲ್ಲಿ ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೀಗ ನನಗೆ ಮಿಲ್ಕ್ ಶೇಕ್ನ ಕಲರು ವೈಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ಅದು ಸರಿಯಾಗಿ ಬರಲಿಲ್ಲ. ಅದಕ್ಕೆ ನಾನು ಕಲರ್ನ ಎಲ್ಲೋ ಸೆಲೆಕ್ಟ್ ಮಾಡಿಬಿಟ್ಟು ಸ್ಟ್ರೋಕಲ್ಲಿ ಬ್ಲಾಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಬ್ಲ್ಯಾಕ್ನ ಎಲ್ಲೋ ಮತ್ತು ಬ್ಲ್ಯಾಕ್ನ ಕಾಂಬಿನೇಷನ್ ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಅದನ್ನು ಆಯಿತು. ಈಗ ಮತ್ತೆ ನೆಕ್ಸ್ಟ್ ಇದಕ್ಕೆ ಮತ್ತೆ ನಾನು ಟೆಕ್ಸ್ಟಿಗೆ ಹೋಗ್ಬಿಟ್ಟು ಅದರಲ್ಲಿ ಅಪ್ಪಮ್ ಅಂತ ನಾನು ಟೈಪ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಅಪ್ಪಮ್ ಅಂತ ಟೈಪ್ ಮಾಡ್ಕೊಂಡಿದ್ದೀನಿ. ಇದನ್ನು ಅಪ್ಪಮ್ ಟೈಪ್ ಮಾಡಿಕೊಂಡು ಅದಕ್ಕೆ ಓಕೆ ಪ್ರೆಸ್ ಮಾಡಿದ್ದೀನಿ. ಮತ್ತು ನಾನು ಇದರಲ್ಲಿ ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ಈಗ ನಾವು ಏನು ಟೈಪ್ ಮಾಡಿದ್ದೀವೋ ಅದನ್ನು ಕಲರ್ ಚೇಂಜ್ ಮಾಡಬೇಕಲ್ವ, ಅದಕ್ಕೆ ಮೊದಲು ನಾನು ಕಲರ್ಸ್ಗೆ ಹೋಗ್ಬಿಟ್ಟು ಅದರಿಂದ ಯಾವ ಕಲರ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯೆಲ್ಲೋ ಕಲರ್ನ ಸೆಲೆಕ್ಟ್ ಮಾಡಿದ್ದೀನಿ. ಇದಕ್ಕೂ ಕೂಡ ನಾನು ನೋಡಿ ಯೆಲ್ಲೋ ಕಲರ್ನ ಸೆಲೆಕ್ಟ್ ಮಾಡಿಬಿಟ್ಟು ರೈಟ್ ಅಂತ ಇದೆಯಲ್ಲ ರೈಟ್ ಮಾರ್ಕನ್ನು ಪ್ರೆಸ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ಇಂಟು ಮಾರ್ಕನ್ನು ಪ್ರೆಸ್ ಮಾಡ್ಕೋಬೋದು, ಬೇಕು ಅಂದರೆ ರೈಟ್ ಮಾರ್ಕ್ನ ಪ್ರೆಸ್ ಮಾಡ್ಕೋಬೇಕು. ಮತ್ತು ಅದರ ಫಾಂಟ್ ಕೂಡ ಚೇಂಜ್ ಮಾಡಬೇಕಿತ್ತು. AB ಫಾಂಟ್ ಅಂತ ಇದೆಯಲ್ಲ ಅದರಲ್ಲಿ ಹೋಗ್ಬಿಟ್ಟು ಫಾಂಟ್ನೂ ಕೂಡ ನಾನು ಸೇಮಾಗಿ ಇಟ್ಕೊಂಡೆ ಮತ್ತು ಸ್ಟ್ರೋಕ್ನ ನಾನು ಬ್ಲ್ಯಾಕ್ ಇಟ್ಕೊಂಡೆ. ಇದೇ ರೀತಿಯಾಗಿ ನಾನು ಎಲ್ಲದಕ್ಕೂ ಟೈಪ್ ಮಾಡಿ ಬರೆದುಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಕಲರ್ಫುಲ್ ಆಗಿರುವಂತಹ ನಾವು ಇದನ್ನು ಟೆಕ್ಸ್ಟನ್ನು ಹಾಕೋದ್ರಿಂದ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಥಂಬ್ನೇಲ್. ನೋಡ್ಬೋದು ಫ್ರೆಂಡ್ ನೀವು ಎಲ್ಲದನ್ನು ನಾನು ಇದೇ ರೀತಿಯಾಗಿ ಎಡಿಟ್ ಮಾಡ್ತಾ ಇದ್ದೀನಿ. ನೋಡಿ ಇದು ಸಾಂಬಾರಿತ್ತು. ಸಾಂಬಾರಿಗೂ ಕೂಡ ನಾನು ಅದೇ ಕಲರ್ನಲ್ಲಿ ಯೆಲ್ಲೋ ಕಲರ್ನ ಯೆಲ್ಲೋ ಕಲರಲ್ಲಿ ತಗೊಂಡೆ, ಸೆಲೆಕ್ಟ್ ಮಾಡಿಕೊಂಡೆ. ಮತ್ತು ಫಾಂಟನ್ನು ಸೇಮ್ ಫಾಂಟಿಗೆ ಸೆಲೆಕ್ಟ್ ಮಾಡಿಕೊಂಡೆ ಮತ್ತು ಸ್ಟ್ರೋಕ್ನ ನಾನು ಬ್ಲ್ಯಾಕಲ್ಲಿ ತೊಗೊಂಡಿದ್ದೀನಿ. ಈ ರೀತಿಯಾಗಿ ಎಲ್ಲದನ್ನೂ ಒಂದೇ ಕಲರಲ್ಲಿ ತೊಗೊಂಡು ಇಲ್ಲಾಂದರೆ ನಿಮಗೆ ಬೇರೆ ಬೇರೆ ಕಲರಲ್ಲಿ ಬೇಕು ಅಂದ್ರೂ ಕೂಡ ನೀವು ಚೇಂಜಿಂಗ್ ಮಾಡ್ಕೋಬೋದು. ಬೇರೆ ಬೇರೆ ಕಲರ್ ಹಿಂಗಾಗಿ ವೈಟಿಗೆ ಬ್ಲ್ಯಾಕ್ ತಗೋಬೋದು, ಇಲ್ಲಾಂದರೆ ರೆಡ್ಡಿಗೆ ಬ್ಲ್ಯಾಕ್ ತಗೋಬೋದು. ಯಾವ ರೀತಿ ನಿಮಗೆ ಇಷ್ಟ ಅದನ್ನು ನೀವು ಒಂದು ಸಲ ಟ್ರೈ ಮಾಡಿ ನೋಡ್ಕೋಬಹುದು. ಆದರೆ ನಾನು ನಿಮಗೆ ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್. ಆದರೆ ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಇನ್ನೂ ತುಂಬ ಜನ ವೀಡಿಯೋಸ್ನ ಹಾಕಿದ್ದಾರೆ. ಅದರಲ್ಲಿ ಯೂಟ್ಯೂಬಿಗೆ ಹೋಗಿ ಪಿಕ್ಸೆಲ್ ಲ್ಯಾಬಲ್ಲಿ ಯೂಟ್ಯೂಬ್ಗೆ ಥಂಬ್ನೇಲ್ ಮಾಡೋದು ಹೇಗೆ ಅಂತ ಟೈಪ್ ಮಾಡಿ ಇದರಲ್ಲಿ ಇನ್ನೂ ತುಂಬ ರೀತಿ ಟೈಪ್ನಲ್ಲಿ ಮಾಡ್ಬೋದು. ನಾನು ಕುಕಿಂಗ್ ಚಾನಲಿಗೆ ಸಿಂಪಲ್ಲಾಗಿ ಈ ರೀತಿಯಾಗಿ ಇರುವಂಥ ಒಂದು ಥಂಬ್ನೇಲ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಈ ರೀತಿ
ಎಲ್ಲದಕ್ಕೂ ನಾನು ಇದನ್ನ ಟೆಕ್ಸ್ಟ್ನ ಬರ್ಕೊಂಡಿದ್ದೀನಿ. ನೋಡ್ಬೋದು ನೀವು, ಎಲ್ಲದಕ್ಕೂ ನಾನು ಬರೆದಾಯಿತು ಟೆಕ್ಸ್ಟ್ನ. ಈಗ ಬಿರಿಯಾನಿಯ ಒಂದು ಟೆಕ್ಸ್ಟ್ ಬಾಕಿ ಇತ್ತು, ಅದಕ್ಕೆ ಫಾಂಟು ಕಲರು ಎಲ್ಲನೂ ಸೇಮ್ ಆಗಿ ಆ್ಯಡ್ ಮಾಡಿದೆ. ಈಗ ಅದಾದಮೇಲೆ ನಾನು ಟೆಕ್ಸ್ಟನ್ನು ಮೇಲೆ ಕೆಳಗಡೆ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಅದನ್ನು ಕ್ಲಿಕ್ ಮಾಡಿ ಈ ರೀತಿ ಇದು ಮಾಡಿಕೊಂಡು ಮೇಲೆ ಕೆಳಗಡೆ ಮಾಡಿಕೊಂಡ್ರೆ ಅದು ಈಸಿಯಾಗಿ ಆಗುತ್ತೆ. ಈಗ ನಾನು ಅಲ್ಲೊಂದು ಆ್ಯರೋ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲ್ಗಡೆ ಒಂದು ಐಕನ್ ಕಾಣಿಸ್ತಿದೆಯಲ್ಲ, ಪ್ಲಸ್ ಐಕನ್ನ ಪಕ್ಕದಲ್ಲಿ ಅದನ್ನು ಪ್ರೆಸ್ ಮಾಡಿಕೊಂಡು ಸೇವ್ ಮಾಡಬೇಕು. ಇವಾಗ ಸೇವ್ ಆಸ್ ಪ್ರಾಜೆಕ್ಟ್ ಅಂತ ಇದೆ, ಸೇವ್ ಆಸ್ ಇಮೇಜ್ ಅಂತ ಇದೆ. ನಮಗೆ ಇಮೇಜ್ ಸೇವ್ ಮಾಡಬೇಕು. ಅದನ್ನು ಪ್ರೆಸ್ ಮಾಡಾದಮೇಲೆ ಸೇವ್ ಆಸ್ ಗ್ಯಾಲರಿ ಅಂತ ಪ್ರೆಸ್ ಮಾಡಬೇಕು. ನೋಡಿ ಫ್ರೆಂಡ್, ಇಷ್ಟೇ. ಈಗ ಇದನ್ನು ಗ್ಯಾಲರಿಗೆ ಹೋಗಿ ಸೇವ್ ಆಗಿದೆಯಾ ಅಂತ ನೋಡೋಣ ಬನ್ನಿ. ಒಂದು ಫ್ರೀನ ಅಡ್ವರ್ಟೈಸ್ ಕೂಡ ಬರುತ್ತೆ ಅದರಲ್ಲಿ, ಅದು ಬಂದಾಗಿದ್ದೆ ಗ್ಯಾಲರಿಗೆ ಸೇವ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಒಂದು ಹೊಸ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.